ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಭಾನುವಾರ ಒಂದು ರೈಡ್ಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಏನು ಸಾಗಲಾಗಿದೆ. ಸರ್ ನೈಸ್ ರೋಡಲ್ಲಿ ಬಂದು ಇವಾಗ ಫೈನ್ ಬಾಯ್ಸ್ ಎಲ್ಲ ಇದ್ದಾರೆ. ನಾನು ಅದೇ ಅಲ್ಲಾಗ್ತಿತ್ತಾ ಒಳ್ಳೆ ಕ್ಯಾಮ್ರಲ್ಲಿ ಯಾಕೆ ಹಾಕೋ. ನಾನು C20 ಹಾಕೋಣ ಅಂದ್ಕೊಂಡೆ, ಮತ್ತೆ ಹೆಲ್ಮೆಟ್ ಹಾಕಿದ್ರೆ ಮತ್ತೆ ತೆಗಿಯೋಕ್ಕಾಗಲ್ಲ ಅಂತ ಸುಮ್ಮನೆ ಅದು. ಓಕೆ, ಸೊ ಇವಾಗ ಮುತ್ತತ್ತಿ ರಿವರ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೇಗ ಬರಬೇಕಾಗಿತ್ತು, ನನಗೆ ಸ್ವಲ್ಪ ಕೆಲಸ ಇತ್ತು. ನಾನು ಮಲ್ಗೋದು ಲೇಟಾಗಿ ಸ್ವಲ್ಪ ನಾನು ಎದ್ದೇಳೋದು ಲೇಟ್ ಆಗೋಯ್ತು. ಈ ಕಡೆಯಿಂದ ಬಂದರೆ ಸ್ವಲ್ಪ ಕಷ್ಟ ಆಗೋದು. ರೋಡು ಅಷ್ಟು ಚೆನ್ನಾಗಿಲ್ಲ, ಅಲ್ಲ ಹೋಗ್ಬಿಟ್ಟಿದೆ. ಸೊ ಈಗ ಇನ್ನೂ ಇಬ್ಬರು ಬರೋರಿದ್ದಾರೆ, ಅವರು ಬಂದರೆ ಎಲ್ಲ ಒಟ್ಟಿಗೆ ಇಲ್ಲಿಂದ ಹೊರಡೋದು. ಇಲ್ಲಿಂದ 20 ಕಿಲೋಮೀಟ್ರ್ ಬೇಕು. 20 ತಗೊಂಡಿದ್ದೀನಿ.
ರೈಟ್ ಟು ಪಾಕಶಾಲಾ. ಓಹೋ ಓಹೋ ಹೆಂಗಿದೆ ನೋಡು ಡುಕಾಟಿ. ನೀನು ಯಾವಾಗ ತಗೊಳ್ಳೋದು ಸೂಪರ್ ಬೈಕು? ಪಕ್ಕ ಪಕ್ಕ ಸೇಮ್ ಪಾಕಶಾಲಾ ಕಣ. ಯಾರು ಯಾವುದು ವಾಟ್ ಪ್ಲಾನಿಂಗ್ ಯಾವ ಬೈಕ್ ತಗೊಳ್ಳೋದು ಅಂತ? ಹೌದಾ, ಸೂಪರ್ ಬೈಕ್. So we are middle class family, bro. I think even I am everyone's middle class only. Oh, you are not middle class, bro. No, I'm not middle class. ನೀವೆಲ್ಲ upper higher class. Upper higher class or upper higher class? I'm upper lower class. Upper. ಆಲ್ಫನ್ ಸ್ಟಾರು ಯಾವ ಗಾಡಿ ತಗೊಂಡಿದ್ದ ನಾನು? ಆಲ್ಫನ್ ಸ್ಟಾರ್ ನಂಬಂಗಿಲ್ಲ ಈಗ. ಅದು ಕರೆಕ್ಟ್ ಅವ್ರು ಹತ್ರ ನೋಡ್ಮೇಲೆ ನಂಬಬೇಕು. ಇಂಡಿಯಾದಲ್ಲಿ ಕಲರು ಅದೇ ಚೆನ್ನಾಗಿದಲ್ಲ ಬೈಕ್ ಆಲ್ಸೋ ಅಂತ ಬಟ್ ಇಲ್ಲ ಕಲರ್ನ. ಎಸ್, ಟಿಫನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಒಂದು ಆಲ್ಮೋಸ್ಟ್ 60 ಕಿಲೋಮೀಟರ್ಸ್. ಮುತ್ತತ್ತಿ ರಿವರ್ ಪಾಯಿಂಟ್. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹೋಗಿಲ್ಲ ಅಲ್ಲಿ. ಇನ್ನು ಮುತ್ತತ್ತಿಗೆ 20 ಕಿಲೋಮೀಟರ್ಸ್, ಆಲ್ಮೋಸ್ಟ್ 17 ಕಿಲೋಮೀಟರ್ಸ್ ಇದೆ ಇವಾಗ. ಸಿಟಿ ಬಿಟ್ಟು ಹೊರಗಡೆ ಬಂದಾಗ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ಅಲ್ಲ ಹೊರಗಡೆ, ಎಷ್ಟು ಪೀಸ್ಫುಲ್ ಆಗಿದೆ. ಬಿಸಿಲು ಸ್ಟಾರ್ಟ್ ಆಯಿತು. ಬಿಸಿಲು ಇಷ್ಟೋ ತನಕ ಇರಲಿಲ್ಲ. ಟೈಮು 10 ಗಂಟೆ. ಮುಂದೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಮಾಡಬೇಕು ಅನಿಸುತ್ತೆ. ಹಾಂ ಬಂತು ಫಾರೆಸ್ಟ್ ಕ್ರಾಸ್ ಮಾಡಬೇಕು. My trucks. ಬೆಂಗಳೂರಿಂದ 120 ಕಿಲೋಮೀಟರ್ ಆಗುತ್ತೆ ಆಲ್ಮೋಸ್ಟು. ಸೊ ಚೆನ್ನಾಗಿದೆ ರೋಡು. ಅಲ್ಲಿಂದನೂ ಯಾವುದೇ ರೋಡು ಏನೋ ಡಿಫ್ರೆನ್ಸ್ ಅನಿಸ್ಲಿಲ್ಲ, ಸಖತ್ತಾಗಿದೆ. ಓ ಶಿಟ್, ಹೇಳಿ 5 ನಿಮಿಷಕ್ಕೆ ಹಿಂಗೆ ಆಗೋಬೇಕಾ? ಹೇಳಿ 2 ಸೆಕೆಂಡ್. ಓಕೆ, ಇಲ್ಲಿಂದ ಹಲಗೂರು ವನ್ಯಜೀವಿ ವಲಯಕ್ಕೆ ಸುಸ್ವಾಗತ. ಯಾ, ಇಲ್ಲಿಂದ ಸ್ಟಾರ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸದ್ಯಕ್ಕಿನ್ನೂ ಏನೂ ಕಾಣಿಸಿಲ್ಲ. ಸೊ ಕೂಲ್, ಆರಾಮಾಗಿ ತಣ್ಣಗಿದೆ. ಇಲ್ಲಾದರೂ ಏನಾದರೂ ಕಾಣಿಸುತ್ತಾ? ಜನ ಹಂಗೆ ಹೋಗ್ತಾ ಇದ್ದಾರೆ.
ಹಾಂ, oh my god. ಏನು ಸಕ್ಕತ್ತಾಗಿದೆ ಗುರು. Caliper. ಇನ್ನು ಏನೋ ಕಾಣಿಸಿಲ್ಲ, ಎಲ್ಲೂ ಏನೋ ಕಾಣಿಸಿಲ್ಲ. ಓಕೆ, it's nice, bruh. ಒಂದು ಒಳ್ಳೆ ಬಿಸ್ಕೊಂಡು ಹೋಗ್ತಾವನೆ ಅಣ್ಣ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಿವರು. ಓ ಮೈ ಗಾಡ್, ಹೋಗು ಹೋಗು. ಫುಲ್ಲು ಕೆಳಗೆ ಡೌನ್ ಸ್ಟ್ರೀಮ್. ನೈಸ್. ಯಾಕೋ ಕೈ ಉರಿತಾ ಇದೆ ಕಣಪ್ಪ, ಏನಾಯ್ತು ಕೈಗೆ? ಹೇ ಮಂಕೀಸ್. ಮೇ ಬಿ ಇಲ್ಲಿಂದ ಸ್ಟಾರ್ಟ್ ಆಗ್ಬೋದು. ಸುಸ್ವಾಗತ ಸಮಥಿಂಗ್ ಸಮಥಿಂಗ್ ಸಮಥಿಂಗ್. ನೀರೇ ಇಲ್ವಲ್ಲಪ್ಪ. ಓಹ್, ಊಟಕ್ಕೆಲ್ಲ ಏನು ಮಾಡ್ತವೆ ಅವೆಲ್ಲ ಅಂತ. ಬೆಟ್ಟಳಿದು ಬೆಟ್ಟಳಿದು ಮಂಕಿಗಳ ಸಾಮ್ರಾಜ್ಯನೇ ಇದೆ ಇಲ್ಲಿ. ಕೈಯೇ ಕಣ್ಣೊಳಗೆ ಏನೋ ಆಯ್ತು. ಶೆಟ್.
ಎಲ್ಲಾದರೂ ಏನಾದರೂ ಕಾಣಿಸ್ಬೇಕಲ್ಲ. ಕೆಳಗಡೆ ಚಿಟ್ಕೊಂಡ್ರೆ ಇದೆ ಇಲ್ಲಿ ಜಂಗಲ್ ಲಾಡ್ಜ್ ಆ್ಯಂಡ್ ರೆಸಾರ್ಟ್. ಓಕೆ, ಒಳಗಡೆ ಇದೆ ಲಾಡ್ಜಸ್ ಎಲ್ಲ. ಓ, ಮರದ ಕೆಳಗೆ ಎಷ್ಟು ಜಾಗ ಕಾಣಿಸ್ತಿದೆ ನೋಡಿ. ಅಲ್ಲಿ ಆರಾಮಾಗಿದೆ ನೆರಳೆಲ್ಲ ಮಾತ್ರ. ಬಸವಣ್ಣ, ಕಪ್ಪಡಪ್ಪ, ಕಾವೇರಿ ವನ್ಯಜೀವಿ ವಿಭಾಗ, ಹಳಲೂರು. ಯಾಕ ಓ, ಮೇ ಬಿ ಏನೋ ಕಲ್ಲನ್ನು ಕಟ್ಟಿದ್ದಾರೆ, ಅದಕ್ಕೆ ನೀರನ್ನ ಇದು ಮಾಡಿದ್ದಾರೆ. ಎಲ್ಲ ಏನು ಕಾಣಿಸ್ತಾ ಇಲ್ಲ, ಅಲ್ಲೇನು ಕಾಣಿಸ್ತಾ ಇಲ್ವಲ್ಲ. ನಾನೇ ನೋಡ್ತಾ ಇಲ್ವಾ, ಅಥವಾ ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ, ಅಥವಾ ಒಳಗಡೆ ಇದ್ದಾವ? ಕಾಣಿಸ್ಬೇಕಲ್ಲ. ಮುತ್ತತ್ತಿ ದೇವಸ್ಥಾನಕ್ಕೆ ದಾರಿ. ಓಕೆ ಓಕೆ, ಜನ ಅಲ್ಲೂ ಹೋಗ್ತಾ ಇದ್ದಾರೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗೋವಿಂದ ಮಾಧವ ಜಯ ಜಯ. ಓ ಪ್ರಾಣ ಪ್ರಿಯ ನಾವಿಂದ ಜೀವನ ಕಣ ಕಣದಲು ನೀನೆ, ಮನದಲು ನೀನೆ, ಜಗವು ನೀನೆ. ನೈಸ್ ವ್ಯೂ ಬ್ರಾ. ಸಕ್ಕತ್ತಾಗಿದೆ ಮಾತ್ರ ನೋಡೋಕ್ಕೆ.
Oh wow. Oh wow. ಪ್ಲಾಸ್ಟಿಕ್ ಫ್ರಿಜ್. ಓಕೆ, ನಮ್ಮ ಜನ ಎಲ್ಲಿ ಬಿಡ್ತಾರೆ ಮತ್ತೆ ಎಲ್ಲಿ ಕುಡಿತಾರೋ ಎಲ್ಲಿ ಹಾಕ್ತಾರೋ ಅಲ್ಲೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಅಷ್ಟೆ. ಎಷ್ಟೇ ಬೋರ್ಡ್ ಹಾಕಿದ್ರು ಅಷ್ಟೆ. ಸ್ಟಿಲ್ ಬೇಬಿ 3 ಕಿಲೋಮೀಟರ್ಸ್ ಇರಬಹುದು ಒಳಗೆ. 30. Oh, this is the end of the thing. ಎಲ್ಲ ಸೇರಿನಾ ಒಬ್ಬರು 10 ರೂಪೀಸಾ? ಓಕೆ. ಓಕೆ, ಎಂಟ್ರಿ ಫೀಸ್ 10 rupees for head, 10 rupees per head. ಓಕೆ ಓಕೆ, 10 ರೂಪಾಯಿಗೆ ಒಬ್ಬರೇ ಕೊಡ್ಬೋದು. ಇಲ್ಲೂ ಪಾರ್ಟಿ ಹಾಲ್ಗಳಾಗು. ಇದೆ ಮುತ್ತತ್ತಿ. River Point. ದೇವಸ್ಥಾನಕ್ಕೆ ಬರೋದು ಜಾಸ್ತಿ ಅಲ್ಲ. Okay, this is the river. ಬಂದೆವು ನಾವು ರಿವರಿಗೆ, ಬಂದೆವು ನಾವು. ಅಯ್ಯಪ್ಪ, ಏನಿದೆ ಜನ. ನಾವು ಇದ್ದೇ ತರಲಿಲ್ವಲ್ಲ ನೀರಲ್ಲಿ ಆಟ ಆಡೋದಕ್ಕೆ. ಸುಮ್ಮನೆ ಬಂದಂಗೆ ಆಯ್ತು ಕಣ. ಬೈಕ್ ತೊಳ್ಕೊಂಬೇಡ ಬರ್ರಿ. ಮರಗಳೇ ಮರಗಳು. ಅಲ್ಲಿಂದ ಮೇಲಿಂದ ವ್ಯೂ ಸಕ್ಕದಾಗಿತ್ತು. ನೀವು ನಿಲ್ಸಬಿಟ್ಟು ಹಂಗೆ ಬಂದ್ರಿ. ಹಾಂ, ನಿಲ್ಸಬಿಟ್ಟು ಹಂಗೆ ಬಂದ್ರಿ. ಜ್ಯೂಸ್ ಎತ್ಕೊಂತ ಮಂಗ ಜ್ಯೂಸ್ ಎತ್ಕೊಂತ. ಅದು ಸ್ಕೂಟಿ ಎತ್ಕೊಂಡು ಹೋಗಿದ್ದಾರೆ. ನಿನ್ನ ಗಾಡಿ ಆರಾಮಾಗಿ ಹೋಗ್ಬೋದು. ಸಿವಿಕ್ ಸೆನ್ಸ್ ಅಂತಾರಲ್ಲ, ಅದಕ್ಕೆ ಇಂಪಾರ್ಟೆಂಟ್ ಅನ್ನೋದು ಇದಕ್ಕೆ.
ಸೊ ಇದೇ ಮುತ್ತತ್ತಿ ರಿವರ್ ಪಾಯಿಂಟ್. ಬಟ್ ತುಂಬ ಅಂದರೆ ತುಂಬ ಗಲೀಜಿದೆ. ಸೀರಿಯಸ್ಲಿ ಸಿವಿಕ್ ಸೆನ್ಸ್ ಅನ್ನೋದು ತುಂಬ ಹಾಳಾಗೋಗ್ಬಿಟ್ಟಿದೆ. ಎಷ್ಟು ಗಲೀಜು ಮಾಡಿದ್ದಾರೆ ಅಂದರೆ ಇರೋ ಬರೋ ಬಟ್ಟೆಯಿಂದ ಹಿಡಿದು ಎಲ್ಲ ಇಲ್ಲೇ ಬಿಸಾಕೋಗಿದ್ದಾರೆ. ಹೊಟ್ಟೆಗೆ ಅನ್ನ ತಿನ್ನೋ ನನ್ನ ಮಕ್ಕಳು ಇದೆಲ್ಲ ಮಾಡ್ತಿರ್ಲಿಲ್ಲ. ಕುಡಿದು ಹೊಡೆದಾಕಿ ಹೋಗಿರ್ತಾರೆ. ಏನು ದೊಡ್ಡ ಸಾಧನೆ ಮಾಡಿರೋ ರೇಂಜಿಗೆ. ಯಪ್ಪ ಇಷ್ಟೊಂದು ಗಲೀಜು. ಊರಿಂದ ಬರೋ ಕೊಚ್ಚಾರ ಇಲ್ಲಿಗೆ ಬರ್ತಾ ಇದೆ ಅಲ್ಲೋ. ಏಯ್ ಅಲ್ಲಿ ನೋಡಲ್ಲಿ ಮೇಲ್ಗಡೆಯಿಂದ ಬರ್ತಾ ಇರೋದು ಅಲ್ಲಿಂದ. ನೋಡ್ಕೊಂಬ ಹಂಗೆ ಅಲ್ಲಿಂದ ಕೂಗು. ಹಾಂ ಬನ್ನಿ ಬ್ರೋ ಇಲ್ಲೇ. ಏಯ್ ಬಾರ ಹೋಗೋಣ ಅಲ್ಲಿ. ಅವನು ಹೋಗ್ತಿಲ್ಲ. ಬಾ 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 ಬಾ. ಇಲ್ಲ ಬಿದ್ದಿಲ್ಲ. ಸದ್ಯ ಜಸ್ಟ್ ಮಿಸ್. ಹರಿಯ ಮರ ಕಾಲಲ್ಲಿ ನೋಡ್ರು. ಹಾವೇ ಬಿಟ್ಟಿರೋದದು. ಓ ಅಲ್ಲಿ ಸಕ್ಕತ್ತಾಗಿರುತ್ತಲ್ಲ ಮಧ್ಯೆ ಹೋದ್ರೆ. ಅಲ್ಲ ಅಲ್ಲಿ ಮಧ್ಯೆ ಹೋದ್ರೆ ಸಕ್ಕತ್ತಾಗಿರುತ್ತೆ. ನೋಡಿ ಹೆಂಗ್ ಮಾಡಿದ್ದಾರೆ ಜನ. ಏನು ಜನ ಆಗರು. ಲೋ ನಂಗೆ ಕಣೋ ಬಿಟ್ಬಿಟ್ರೆ ಸುಮ್ಮ ಹೋಗ್ತಾ ಇರ್ತಾನೆ ಅವನು. ಎಲ್ಲ ನೋಡಿದ್ರು ಗಲೀಜು. ನೋಡಿ ಕುಡಿಯೋದು ಇಲ್ಲೇ ಬಿಸಾಕೋದು ಹೋಗೋದು. ಯಪ್ಪ ಅಷ್ಟು ಚಂದ ನದಿ ಹರಿತಿದೆ. ಎಲ್ಲ ಹಾಳು ಮಾಡೋದೆ. ಅದೇ ಹೇಳ್ತಾರಲ್ಲ ಕೆಲವೊಬ್ಬರು, ನದಿನ ನದಿ ಥರ ಟ್ರೀಟ್ ಮಾಡಿದ್ರೆ ನದಿ ಥರನೇ ಇರುತ್ತೆ. ದೇವರು ಅಂತ ಅಂದ್ಕೊಂಡು ಬಂದ್ಬಿಟ್ಟು ಎಲ್ಲ ಜನ ಒಂದೆರಡ ಮಾಡೋದಿಲ್ಲಿ. ಆ ದೇವ್ರ ಫೋಟೋ ಗ್ಲಾಸ್ ಹೊಡೆದೋಯ್ತು, ಬಂದು ಬಿಸಾಕು. ಇಲ್ಲ ಯಾವ ನೋಡಿಲ್ಲ ಹಿಂಗೆ ಹೊಡೆದಾಕಿದ್ದಾರೆ. ಕುಡ್ದು ತಿಕ್ಕ ಮುಚ್ಕೊಂಡು ಬಾಟ್ಲ್ ಎತ್ಕೊಂಡು ಹೋಗ್ಬೇಕು. ಹೊಡೆದವ್ರು ಬಿಸಾಕ್ತಾರೆ. ಅಪ್ಪ ಇಲ್ಲಿ ಸ್ವಲ್ಪ ನೋಡೋಂಗಿದೆ ಗುರು. ಈ ಜಾಗ ಕುತ್ಕೊಳ್ಳೋಂಗಿದೆ. ಸಕ್ಕತ್ತಾಗಿದೆ ನೋಡಿ ವ್ಯೂ. ಆ ಕಡೆ ಸಕ್ಕತ್ತಾಗಿದೆ. ಇನ್ನು ಅಲ್ಲಿ ಹೋಗ್ಬೇಕು. ಅಲ್ಲೂ ಸಕ್ಕತ್ತಾಗಿದೆ. ಹಾಂ ಅಲ್ಲಿ ಸಕ್ಕತ್ತಾಗಿದೆ ಕಣ ಸುಹಾಸ್. ಅಲ್ಲಿ ಓಕೆ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಗಲೀಜು ಮಾಡಿದ್ದಾರೆ ಜನಗಳು ಅಂದರೆ, ಬಂದು ಎಲ್ಲ ಅಲ್ಲೇ ಹಾಕಿ ಬಟ್ಟೆನೂ ಹಾಕಿ ಚೆಂದು ಕುಡಿದು ಬಿಸಾಕಿ ಹೋಗ್ತಿರ್ತಾರೆ. ಇದೇ ಜಾಗ ಯಾರೋ ಬೇರೆ ಸುತ್ತಿದ್ರೆ ಹೆಂಗೆ ಕಾಪಾಡ್ಕೊಂಡಿರೋರು. ಇನ್ ದ ಸೆನ್ಸ್ ಇದೇ ಜಾಗ ಫಾರಿನಲ್ಲಿ ಇದ್ದಿದ್ದರೆ ಎಲ್ಲ ಮೇಂಟೈನ್ ಮಾಡ್ತಾಯಿದ್ರು. ಹೋಗಿ ತಗೊಂಡೋಗಿರೋ ಸಾಮಾನುಗಳನ್ನ ಹೆಂಗೆ ತೊಗೊಂಡೋಗಿರ್ತಾರೋ ಹಂಗೆ ವಾಪಸ್ ತೊಗೊಂಬಂದರೆ ಇದೆಲ್ಲ ಆಗಲ್ಲ. ಬರ್ತಾರೆ, ಮಜಾ ಮಾಡ್ತಾರೆ, ಕುತ್ಕೊತಾರೆ, ಎದ್ದಾಡ್ತಾರೆ, ಅಲ್ಲೇ ಬಿಸಾಕ್ತಾರೆ, ತಿಂತಾರೆ. ಇಲ್ಲಾದರೆ ಎಲ್ಲಿ ಉಳಿಯುತ್ತೆ, ಹಾಳಾಗೋಗುತ್ತೆ.
ಈ ಪ್ಲೇಸ್ ಬರೋಕ್ಕಿಂತ ಮುಂಚೆನೂ ಕೂಡ ನೋಡಿದ್ದೆ, ಎಲ್ಲ ತುಂಬ ಗಲೀಜಿತ್ತು. ಬಟ್ ಇಷ್ಟೊಂದು ಗಲೀಜಿದೆ ಅಂತ ನೋಡಿರಲಿಲ್ಲ. ಇವಾಗ ನಾ ಕಣ್ಣಲ್ಲಿ ನೋಡಿದಾಗ ಗೊತ್ತಾಯಿತು ಇಷ್ಟೊಂದೆಲ್ಲ ಗಲೀಜಿದೆ ಅಂತ. ಸೊ ದಯವಿಟ್ಟು ಯಾರೇ ಬಂದರು, ಯಾರೇ ಹೋದರು, ತೊಗೊಂಬಂದಿರೋ ಕವರ್ಗಳಾಗಲಿ ಏನೇ ಸಾಮಾನುಗಳಾಗಲಿ ತಂದು ಮತ್ತೆ ಹಂಗೆ ವಾಪಸ್ ತೊಗೊಂಡೋಗ್ರಿ. ತೊಗೊಂಡೋಗಿ ನೀಟಾಗಿ ಅದು ಎಲ್ಲಿ ಡಸ್ಟ್ಬಿನ್ನಿಗೆ ಹಾಕಬೇಕು, ಡಸ್ಟ್ಬಿನ್ನಿಗೆ ಹಾಕಿದ್ರೆ ಸರಿ ಹೋಗುತ್ತೆ. ಅಲ್ಲೇ ಬಿಟ್ಟರೆ ಅದು ಪ್ಲಾಸ್ಟಿಕ್ಕು ಕೊಳೆಯೋದು ಇಲ್ಲ, ಏನೂ ಇಲ್ಲ, ಹಂಗೆ ಸುಮ್ಮನೆ ಎಲ್ಲ ಆಡ್ಕೊಂಡು ಅಲ್ಲೇ ಬಿದ್ದಿರುತ್ತೆ. ಅಯ್ಯೋ, ಪ್ರಾಣಿಗಳು ಬೇರೆ ಇರ್ತವೆ, ಅವಕ್ಕೂ ಏನು ತಿಂತಾವೋ ಏನು ಬಿಡ್ತಾವೋ ಕಷ್ಟ ಇದೆ. ಇವಾಗ ನಮ್ಮ ಜನ್ರೇಷನ್ ಜನ್ರೇಷನ್ ಅಂತ ಹೇಳೋಕ್ಕೂ ಬರೋಲ್ಲ, ಎಲ್ಲರೂ ತಪ್ಪು ಮಾಡ್ತಾಯಿದ್ದಾರೆ. ತಪ್ಪನ್ನ ತಿದ್ಕೋಬೇಕು, ಸರಿ ಮಾಡಬೇಕು, ಸರಿ ಮಾಡ್ಕೋಬೇಕು ಫಸ್ಟ್. ನಾವು ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಒಂದು ಪ್ರಾಣಿಗಳು ಕಾಣಿಸ್ತಿಲ್ಲ, ಮಂಗ ಬಿಟ್ಟರೆ. ಓಕೆ, ಇವಾಗ ಬ್ಯಾಕ್ ಟು ಬೆಂಗಳೂರು. ಇಷ್ಟೇ ಇರೋದಿಲ್ಲಿ, ಇನ್ನೇನಿಲ್ಲ. ಇದೊಂದು ರಿವರ್ ಪಾಯಿಂಟ್ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಅಷ್ಟೇ. ಅಲ್ಲಿ ಜಿಂಕೆ ಕೆಲವೊಂದು ಕಾಡಂದಿ ಅಲ್ಲಿ ಒಂದೇ ಒಂದು ಜಿಂಕೆ ಆಯ್ತು ನೋಡ್ದ. ಈಗ ಒಂದು ಜಿಂಕೆ ಕಾಣಿಸ್ತು. ಕಾಡಂದಿಗಳಿದ್ದು, ಕಾಡಂದಿಗಳೆಲ್ಲ ಕಾಣಿಸ್ತಿದೆ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಸಿ ಯು, ಬಾಯ್. I'm going to reach 1 million. Sarapakara.